ಇಲ್ವಲ್ಲ, ಬೇಗ ಬರ್ತೀನಿ ಅಂತ ಹೇಳಿ ಎಷ್ಟು ಸಮಯವಾದ್ರೂ ಇನ್ನೂ ಬರ್ಲಿಲ್ಲ ಅಂದ್ಮೇಲೆ ಈ ಗಂಡಸರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಕಮ್ಮಿನೇ. ನಾನೇ ಹೊರಟು ಹೋದ್ರಾಯ್ತು. ಹಲೋ ರೂಪ, ನೋಡಿ, ನಾನು ನಿಮ್ ಜೊತೆ ಮಾತನಾಡೋದಿಲ್ಲ. ನಿಮ್ಮ ಮೇಲೆ ನನಗೆ ಕೋಪ ಬಂದಿದೆ. ಅಲ್ಲ, ಬೇಗ ಬರ್ತೀನಿ ಅಂತ ಹೇಳಿ 10 ನಿಮಿಷ ಲೇಟ್ ಆಗಿ ಬಂದಿದ್ದೀರಲ್ಲ, ಯಾಕೆ? ಐ ಆಮ್ ವೆರಿ ಸಾರಿ ರೂಪ. ನಿನಗೋಸ್ಕರ ಬೇಗನೆ ಬರಬೇಕೆಂದು ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ನನ್ನ ತಂದೆಯವರು ನನಗಾಗಿ ಒಂದು ಹೆಣ್ಣು ನೋಡಿದ್ದರು. ಅವಳನ್ನೇ ಮದುವೆ ಮಾಡಿಕೊಂಡು ತುಂಬಾನೇ ಹಠ ಹಿಡಿದಿದ್ದರು ಕಣೆ. ಮುಂದೆ ನಾನು ಸತ್ತರೂ ಅವಳನ್ನ ಮದುವೆ ಆಗಲಾರೆ. ನಾನು ಪ್ರೀತಿಸಿದ ಈ ಹುಡುಗಿಯನ್ನೇ ನಾನು ಮದುವೆ ಆಗೋದಂತ ಧೈರ್ಯವಾಗಿ ಹೇಳಿಬಿಟ್ಟೆ. ಗಟ್ಟಿ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಗಟ್ಟಿ ಮಾಡಿದ ಹೆಣ್ಣನ್ನ ಕ್ಯಾನ್ಸಲ್ ಮಾಡಿದ್ರ? ಅಲ್ಲ ರೀ, ಗಟ್ಟಿ ಮಾಡಿದ ಹೆಣ್ಣನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ರೂಪ, ವೀಣೆ ನುಡಿಸಲು ತಂತಿಯ ಬೇಕೆ ಹೊರತು ದಾರದ ಎಳೆಯಲ್ಲ. ಈ ನನ್ನ ಜೀವನಕ್ಕೆ ನೀನೇ ತಂತಿ, ಅವಳಲ್ಲ. ನಿನಗಾಗಿ ಏನ ಬೇಕಾದ ತ್ಯಾಗ ಮಾಡಲು ನಾನು ಸಿದ್ಧ ಕಣೆ. ಅಲ್ಲ, ನೀವಂತವ್ರನ್ನ ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು. ನೋಡಿ, ನಾನು ಸಹ ನಿಮ್ಮಂತೆ ನಮ್ಮ ಮನೆಯಲ್ಲಿ ಮೋಸ ಮಾಡಿದ್ದೇನೆ. ಯಾರಿಗೆ ಮಾಡಿರಿವಿ ಮೋಸ? ಅಲ್ಲ, ನೀವು ಅವತ್ತು ಹೇಳಿದ್ರಲ್ಲ ನನಗೆ 2 ಲಕ್ಷ ರೂಪಾಯಿ ಹಣ ಬೇಕು ಅಂತ, ಅದನ್ನೇ ತಂದಿರುವೆ. ಹಾ, ತಂದಿದ್ಯಾ ನೋಟಿನ ಕಟ್ಟು? ನೋಡಿ, ಪ್ರಿಯತಮನಿಗೆ ಪ್ರಾಣ ಸಂಕಟ ಬಂದಾಗ ಪಾರು ಮಾಡುವುದು ಈ ಪ್ರಿಯತಮೆಯ ಕರ್ತವ್ಯ. ಅಂದಾಗ ಈ ನೋಟಿನ ಕಟ್ಟನ್ನ ತೆಗೆದುಕೊಂಡು ಬಂದೆ. ಇದನ್ನ ತರಬೇಕಾದ್ರೆ ದೊಡ್ಡ ಘಟನೆ ನಡೆದು ಹೋಯಿತು. ರೂಪ, ನೀನು ನಟಿಸಿದ ನಾಟಕದ ಸನ್ನಿವೇಶದಲ್ಲಿ ಯಾವುದು ದುರ್ಘಟನೆಯೂ ನಡೀಲಿಲ್ಲ ತಾನೆ? ದುರ್ಘಟನೆಯ ಸನ್ನಿವೇಶಕ್ಕೆ ಸಿಕ್ಕವಳು ನಾನಲ್ಲ, ಕಳ್ಳರ ಹೆಸರಾಯ್ತು. ನೋಟಿನ ಕಟ್ಟು ನನ್ನ ಕೈಗೆ ಸಿಕ್ತು. ನೋಡಿ, ರಾತ್ರಿ ಎದ್ದ ತಕ್ಷಣ ನನ್ನ ಮನೆ ಬಾಗಿಲನ್ನ ತೆಗೆದು ತಿಜೋರಿಯ ಹಣವನ್ನ ತೆಗೆದುಕೊಂಡು ಮನೆ ಮುಂದಿರುವ ಬೈಕಿನ ಸೈಕಲ್ನ ಬ್ಯಾಗ್ನಲ್ಲಿ ನನ್ನ ಹಣವನ್ನ ಇಟ್ಟೆ. ಹಾಗೆ ನನ್ನ ಕೊಳ್ಳಲ್ಲಿರುವ ನೆಕ್ಲೆಸ್ ಅನ್ನ ಹರಿದು ದೂರ ಬಿಸಾಕಿದೆ. ಅಯ್ಯೋ, ಕಳ್ಳರು 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 ಎಂದು ಕೂಗಿದೆ. ಆಗ ನಮ್ಮತ್ತಿಗೆ ಮತ್ತು ನಮ್ಮಣ್ಣ ಎದ್ದು ಬಿದ್ದು ಅಂತ ಬಂದ್ರು. ಅತ್ತ ಇತ್ತು ಹುಡುಕಾಡಿದ್ರು, ಯಾರು ಕಾಣಲಿಲ್ಲ. ಆದ್ರೂ ನಮ್ಮಣ್ಣ ಬೆಳಗ್ಗೆ ಎದ್ದುಕೊಳ್ಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಆದ್ರೆ ನಮ್ಮಣ್ಣ ಇದ್ದಾನಲ್ಲ ಮಹೇಶ, ಅವನಿಗೆ ನನ್ನ ಮೇಲೆ ಸಂಶಯ ಬಂದಿದೆ. ಅದಕ್ಕೆ ನನಗೇನು ಮಾಡ್ಬೇಕನ್ನೋದು ತೋರಿಸಬೇಕಿದೆ. ಯೋಚನೆ ಮಾಡಿದಿರಿ ರೂಪ. ನೀನು ನನ್ನ ಉಪಾಯ ಪಾಲಿಸಿದರೆ ನನ್ನ ಧರ್ಮ ದೇವತೆ ಆಗದಂತೂ ಗ್ಯಾರಂಟಿ. ಇಲ್ಲದಿದ್ದರೆ ನೀ ತಂದ ಹಣದಿಂದ ನಮ್ಮಿಬ್ಬರ ಹೆಣವಾಗದಂತೂ ಖಚಿತ. ಯಾವುದು ಬೇಕು ರೂಪ ನಿನಗೆ? ನೋಡಿ, ನಿಮ್ಮ ಮಾತಿನಂತೆ ಪಾಲಿಸುತ್ತೇನೆ. ಇಲ್ಲದಿದ್ರೆ ನಾನು ಮಾಡುತ್ತಿರುವ ಈ ಕಳ್ಳತನ ನಮ್ಮ ಅಣ್ಣನ ಕೈಗೆ ಏನಾದ್ರೂ ಸಿಕ್ಕರೆ ನಾನು ಸೆರೆಮನೆಗೆ ಹೋಗ್ಬೇಕಾಗುತ್ತೆ. ಈ ನಾನು ತಂದ ಹಣ ಮನೆಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾನು ನಿಮ್ಮ ಹೆಂಡತಿ, ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸುತ್ತೇನೆ. ಸತ್ಯವಾಗಿ ಮಾತು ಪಾಲಿಸುತ್ತೇನೆಂದು ವಚನ ಕೊಡುವೆಯಾ? ಪ್ರಾಮಿಸ್ ಮಿಸ್ಟರ್ ಕರ್ಮೇಂದ್ರ, ನೀವು ಹೇಳಿದ ಯಾವುದೇ ಮಾತಿರಲಿ ಚಾಚು ತಪ್ಪದೆ ಪಾಲಿಸುತ್ತಾಳೆ ರೂಪ. ಹಾಗಾದರೆ ನಿನ್ನ ಮೇಲೆ ಸಂಶಯ ಪಟ್ಟಿರೋ ನಿನ್ನ ಅಣ್ಣನನ್ನು ಮೊದಲು ಕೊಲೆ ಮಾಡು. ಕರ್ಮೇಂದ್ರ, ಏನ್ ಹೇಳ್ತಾ ಇದ್ದೀರಿ ನೀನು? ಅಲ್ಲ, ಒಡ ಹುಟ್ಟಿದ ಅಣ್ಣನನ್ನ ನಾನು ಕೊಲೆ ಮಾಡ್ಬೇಕಾ? ಇದು ಮಾತ್ರ ನಿನ್ನ ಸಾಧ್ಯನೇ ಇಲ್ಲ. ಮನೆ ದೀಪವೆಂದು ಮುಚ್ಚಿಸಲು ಹೋದರೆ ನಮ್ಮ ಈ ಮುಖ ಸುಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮವರೇ ಎಂದು ಅಕ್ಕರೆ ತೋರಿಸಿದರೆ ನಮ್ಮಿಬ್ಬರಿಗೆ ಆಪತ್ತು. ನಮ್ಮ ದಾರಿಗೆ ಅಡ್ಡ ಬರುವ ಅಣ್ಣಂದರಾದರೇನು, ಹೊಟ್ಟೆಲೆ ಹುಟ್ಟಿದ ಮಗನಾದರೇನು, ಜನ್ಮ ನೀಡಿದ ತಂದೆ ತಾಯಿ ಆದರೇನು, ಮೊದಲು ಅವರನ್ನು ಕೊಲೆ ಮಾಡಬೇಕು. ಅಂದಾಗಲೇ ಈ ಕಲಿಯುಗದಲ್ಲಿ ಬದುಕಲು ಸಾಧ್ಯ ರೂಪ, ಬದುಕಲು ಸಾಧ್ಯ. ಆಲ್ ರೈಟ್ ಕರ್ಮೇಂದ್ರ, ಆಲ್ ರೈಟ್. ನೋಡು, ಅಂತ ಸಂದರ್ಭ ಬಂದ್ರೆ ಅವರನ್ನ ನಾನ್ ಕೊಲೆ ಮಾಡ್ತೀನಿ, ಆಯ್ತಾ? ಇರಬೇಕು ನಿನ್ನಂತ ಪ್ರೇಯಸಿ. ನಾ ಹೇಳಿದ
50 ಲಕ್ಷ ರೂಪಾಯಿ ಕೊಡು ನನ್ನ ಕೈಗೆ. ಹಾ, ತೆಗೆದುಕೊಳ್ಳಿ. ನೋಡಿ ಕರ್ಬೇಂದ್ರ, ಮತ್ತೆ ನಮ್ಮ ಮದುವೆ ವಿಷಯ ಎಲ್ಲಿಗೆ ಬಂತು? ಯಾವಾಗ ಇಟ್ಟುಕೊಳ್ಳೋಣ? ಯೋಚನೆ ಮಾಡುದಿರೂಪ, ನಮ್ಮಿಬ್ಬರ ಹೃದಯ ಮಿಲನವಾಗಿದೆ ಅಂದಾಗ ಮಾನಸಿಕವಾಗಿ ಮದುವೆ ಆದಂತೆ ಸರಿ. ಮತ್ತೇಕೆ ಮದುವೆ ಎಂಬ ಮೂಢನಂಬಿಕೆ? ಯೋಚನೆ ಮಾಡಿ ನಾನೆಲ್ಲ ಹೇಳುತ್ತೇನೆ, ಅದರ ಬಗ್ಗೆ ಚಿಂತೆ ಮಾಡಬೇಡ. ಅಲ್ಲ, ನಾನು ಚಿಂತೆಯಲ್ಲಿದ್ರು ಈ ನನ್ನ ಚಿಂತೆಯನ್ನು ಹೊರಹಾಕುವ ನನ್ನ ಚಿನ್ನ ನನ್ನ ಬದಿಯಲ್ಲೇ ಇರಬೇಕಾದ್ರೂ ನಾನು ಯಾಕೆ ಚಿಂತೆ ಮಾಡಲಿ? ಅಲ್ಲ, ಹೌದು,